ಅವರು ಬಂದು ಕೆ ಎಲ್ ರಾಹುಲ್ ಅವ್ರು ಆಡಿದ್ರು ಚೆನ್ನಾಗಿ ಆಡಿದ್ದಾರೆ. ಹೋಮ್ ಪಿಚ್ಚು ಇನ್ನೇನು RCB ಸೋತಿದೆ, ಏನು ಮಾಡೋಕ್ಕಾಗಲ್ಲ. RCB ಸೋಲೋದು ಮಾಮೂಲಿ. ಅದನ್ನ ಹೇಳಿ ಸೆಂಟೆನ್ಸಲ್ಲಿ. ಆಮೇಲೆ RCB ಸೋಲೋದು ಮಾಮೂಲಿ ಅಂತ ಹೇಳಿ. ಮಾಮೂಲಿ ಆಲ್ಮೋಸ್ಟ್ ಅಲ್ಲ ಹಂಗೆ ಇದೆ. ಹೋಮ್ ಪಿಚ್ಚಲ್ಲಿ ಸೋಲ್ತಾನೆ ಇದ್ದಾರೆ, ಔಟ್ ಸೈಡ್ ಎಲ್ಲ ಗೆಲ್ತಾನೆ ಇದ್ದಾರೆ. ಅವ್ರಿಗೆ ಅಂದ್ರೆ KL ರಾಹುಲ್ ಅವ್ರನ್ನ ತಗೊಬೇಕಿತ್ತು RCB ಅವರು. ತಗೊಳ್ಳೇಬೇಕಾಗಿತ್ತು ಮೇಡಮ್, ಅವ್ರು ಚೆನ್ನಾಗಿದೆ. ಹೋಮ್ ಅಲ್ವಾ, ಅದು ಅವ್ರಿಗೆ ಬೇಜಾರಾಗಿರ್ಬೋದು ಅನ್ಸುತ್ತಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ನಂದೇ ಸ್ಟೇಡಿಯಂ ಅನ್ನೋ ರೀತಿ ಹೋಮ್ ಪಿಚ್ ಮಾಮೂಲಿ. ನಾನು ಅದರ ಜಾಗದಲ್ಲಿ ನಾನು ಮಾಡ್ಬೋದು, ನೀವೇ ಮಾಡ್ಬೋದು. ಅದರಲ್ಲಿ ಏನಿದೆ. ಬಗ್ಗೆ ಏನು ಹೇಳ್ತೀರಾ ಸರ್? RCB ಇಸ್ ಗುಡ್ ಮ್ಯಾಮ್, ಟೀಮ್ ಇಸ್ ಗುಡ್. ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮ್ಯಾನೇಜ್ಮೆಂಟ್ ಹೇಳೋಕ್ಕಲ್ಲ ಮೇಡಮ್, ಅದ್ರೊಳಗಡೆ ಇದ್ರೆ ನಾನು ಏನಂತ ಹೇಳ್ಬೋದು. ನಾನೇ ಔಟ್ ಸೈಡ್ ಇರೋದು. ಏನೋ ಒಟ್ಟಿನಲ್ಲಿ ಚೆನ್ನಾಗಿದೆ. ಈಗ KL ರಾಹುಲ್ ಅವ್ರನ್ನ ಬೆಂಗಳೂರು ಮ್ಯಾನೇಜ್ಮೆಂಟ್ ಬಿಟ್ಟು ತಪ್ಪು ಮಾಡ್ತು ಅಂತ ಅನ್ನಿಸ್ತಾನೆ ಮ್ಯಾಚ್ ನೋಡೋದ್ಮೇಲೆ. ಹಾಗೇನಿಲ್ಲ ಮೇಡಮ್, ಅವ್ರ ಪ್ಲಾನಿಂಗ್ ಕರೆಕ್ಟಾಗಿದೆ. ಇನ್ನು ಫ್ಯೂಚರ್ ಮ್ಯಾಚಸಲ್ಲಿ ನೋಡಬೇಕು. ಇನ್ನು ಈಗ 2 ಮ್ಯಾಚ್ ಸೋತಿದ್ದಾರೆ ಹೋಮಲ್ಲಿ, ಇನ್ನೂ 5 ಮ್ಯಾಚಸ್ ಇದೆ, ಹೊಡಿತೀವಿ ಅನ್ನೋ ಭರವಸೆ ಇದೆ. ಸರ್ ಯೂಶಲಿ ಹೋಮ್ ಗ್ರೌಂಡ್ ಅಂದರೆ ಪ್ಲೇಯರ್ಸ್ಗೆಲ್ಲ ಏನೋ ಒಂಥರ ಖುಷಿ, ನಮ್ಮ ಗ್ರೌಂಡ್ ಇದು, ನಾವು ಚೆನ್ನಾಗಿ ಆಡ್ಬೋದು ಅಂತ. ಬಟ್ ನಮ್ಮ RCB ಇದು ಉಲ್ಟಾ, ಹೋಮ್ ಗ್ರೌಂಡ್ನಲ್ಲೇ ಎಲ್ಲ ಮ್ಯಾಚ್ಗಳು ಸೋಲ್ತಿದ್ದಾರೆ. ಯಾಕೆ? ಏನೋ ಮೇಡಮ್, ಅದೇ ಅವ್ರ ಟೀಮ್ ಪಿಕ್ ಮಾಡಿರೋದೇ ಇಲ್ಲಿಗೋಸ್ಕರ. ಹೋಮ್ ಗ್ರೌಂಡಲ್ಲಿ ಅಡ್ವಾಂಟೇಜ್ ಬೇಕು, 7 ಮ್ಯಾಚಸ್ ಇರುತ್ತೆ. ಇನ್ನು 7 ಮ್ಯಾಚಸ್ ಆಚೆ ಆದರೆ 7 ಮ್ಯಾಚ್ ನಾವು ಗೆಲ್ಲಬೇಕಿಲ್ಲಿ ಅಂತಲೇ ಪಿಕ್ ಮಾಡಿರೋದು. ಸ್ವಲ್ಪ ಅದೇ ಅವ್ರಿಗೂ ಏನು ಟೈಮ್ ಸರಿಯಿಲ್ಲ ಏನೋ ಇಲ್ಲಿ ಬೆಂಗಳೂರಲ್ಲಿ. ಫ್ಯಾನ್ಸ್ ಬೇರೆ ಅಷ್ಟು ಇದಾಗಿದ್ದಾರೆ. ಇಲ್ಲ, ಒಳ್ಳೆ ಇನ್ನಿಂಗ್ಸ್ ಬರುತ್ತೆ, ಒಳ್ಳೆ ಸ್ಕೋರು ಬರುತ್ತೆ, ಕಾಯ್ಬೇಕಷ್ಟೆ. ಮತ್ತೊಂದು, ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಬಿಟ್ಟಾಗಿಂದ RCB ತಂಡ ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂತ ಮಾತುಗಳು. ಮೇಡಮ್, ಕೊಹ್ಲಿ ಇದ್ದಾಗೂ ನಾವು ಎಷ್ಟು ಸರಿ ಪ್ಲೇ ಆಫ್ಸಿಗೆ ಹೋಗಿದ್ದೀವಿ. ಲಾಸ್ಟ್ SRH ಮೇಲೂ ಅಷ್ಟೇ ಲಾಸ್ಟಲ್ಲಿ ಸೋತ್ವಿ. ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಅದ್ಭುತವಾಗೇ ಇದೆ. ಈಗ ಪಟ್ಟಿದಾರು ಅಷ್ಟೇ, ಅವರು ಕೊಹ್ಲಿ ಗೈಡೆನ್ಸಿಂದನೇ ಅವರು ಮಾಡ್ತಿರೋದು. ಅವರು ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಕೊಹ್ಲಿ ಮಾತು ಕೇಳ್ದಿರ ಅವರು ಡಿಸಿಷನ್ ತೊಗೊಳಕ್ಕೆ ಚಾನ್ಸೇ ಇಲ್ಲ. ಸೊ ಹಂಗೇನಿಲ್ಲ ಮೇಡಮ್, ಕೊಹ್ಲಿ ನಾವು ಯಾವತ್ತೂ ಬಿಟ್ಕೊಡಲ್ಲ. ನಾನೇನು ಹೇಳಲ್ಲ ಮೇಡಮ್, ಈ ಸಲ ಕಪ್ ಗೆಲ್ತಾರೆ ಅಥವಾ ಬಿಡ್ತಾರೆ ಏನು ಹೇಳ, ಕಾದು ನೋಡೋಣ, ಬಂದರೆ ಬರಲಿ. ಸಖತ್ತಾಗಿ ಆಡಿದ್ರು. RCB ಡಬ್ಬ ಥರ ಆಡಿದ್ರು. ಲಾಲಿಪಾಪ್ ಗೆಲ್ಬೋದು, ಕಪ್ ಗೆಲ್ಲಲ್ಲ. ಚೆನ್ನಾಗಿಲ್ಲ ಟೀಮ್ ಚೆನ್ನಾಗಿಲ್ಲ. ಕ್ವಾಲಿಫೈ ಆಗ್ತಾರೆ, ಆಮೇಲೆ ಸೆಮಿಫೈನಲಲ್ಲಿ ಸುಮ್ಮನೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಹಾಂ, ಇಲ್ಲ ಗೆಲ್ಲಲ್ಲ. ಚೆನ್ನಾಗಿ ಅನಿಸ್ತು. KL ರಾಹುಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಸೊ ಅದು ನೋಡಿ ನಂಗೆ ಇಷ್ಟ ಆಯಿತು. IPL ಅಂತ ಬಂದಾಗ ನೀವು ಯಾವ ಟೀಮ್ಗೆ ತುಂಬ ಸಪೋರ್ಟ್ ಮಾಡ್ತೀರಾ? ಬೆಂಗಳೂರೇ, RCB. ಬೆಂಗಳೂರೇ. ಬಟ್ ನಿನ್ನೆ ಬೆಂಗಳೂರು ಸೋತಿದೆ, ಏನು ಕಾರಣ ಅಂತ ಹೇಳ್ತೀರಾ? ಬ್ಯಾಟಿಂಗ್ ಅದು ಸಾಲ್ಟ್ ಬೇಗ ಔಟ್ ಆದಲ್ಲ ನೋಡಿ, ಅದಕ್ಕೆ ಅಷ್ಟು ಟಾರ್ಗೆಟ್ ಕಮ್ಮಿ ಆಯಿತು. ಅದು ಒಂದು. ಆಮೇಲೆ ಲಾಸ್ಟಲ್ಲಿ ಬೌಲಿಂಗ್ ಸ್ವಲ್ಪ KL ರಾಹುಲ್ದು ಕ್ಯಾಚ್ ಒಂದು ಡ್ರಾಪ್ ಆಯಿತು. ಅದು ಕ್ಯಾಚ್ ಹಿಡಿದಿದ್ರೆ ಚಾನ್ಸ್ ಇರ್ತಿತ್ತು. ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಅನಿಸ್ತಾ KL ರಾಹುಲ್ನ RCB ಅವ್ರು ತೊಗೊಳ್ಬೇಕಿತ್ತು? ನಂಗೆ ಯಾವತ್ತೂ ಹಂಗೆ ಅನಿಸ್ತಿತ್ತು. ಮಿಸ್ ಮಾಡಿದ್ದಾರೆ, ಏನು ಮಾಡೋದು. ಏನನ್ನಿಸ್ತು? KL ರಾಹುಲ್ ಫಸ್ಟೇ ಬೆಂಗಳೂರಲ್ಲಿ ಇರಬೇಕಾಗಿತ್ತು. ಇವಾಗ ಬೆಂಗಳೂರು ಟೀಮ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಯಾವಾಗೂ ಟ್ರೋಫಿ ಗೆಲ್ಲೋದೇ ಇಲ್ಲ, ಬರೀ ಕಪ್ ನಮ್ಮದೇ ಅಂತ ಏನು ಅನ್ಸಲ್ವಾ? ಅದು ಈಗ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ, ಏನು ಮಾಡಿದೆ. 18 ಇಯರ್ಸ್ ಆಗಿದೆ ಕಪ್ ಗೆಲ್ದಿರೋದು. ಹಾಂ, 20 ವರ್ಷ ಗೆದ್ದಿಲ್ಲ ಅಂದ್ರೂ ಆಶ್ಚರ್ಯ ಇಲ್ಲ. ಹಾಂ, ಕಪ್ ಗೆದ್ರೆ ಆಶ್ಚರ್ಯ ಆಗ್ಬೋದಾ? ಆಶ್ಚರ್ಯ ಏನೇ ಆಗಲ್ಲ, ಗೆದ್ರೆ ಖುಷಿ. ಸೊ KL ರಾಹುಲ್ನ RCB ತೊಗೊಂಡಿರೋದು ದೊಡ್ಡ ತಪ್ಪು, ಮ್ಯಾನೇಜ್ಮೆಂಟ್ ತಪ್ಪು. ಹಾಂ, ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತೀರಾ ನೀವು? ಜಾಸ್ತಿ ಕರ್ನಾಟಕ ಪ್ಲೇಯರ್ಸ್ ತೊಗೋಬೇಕು. ಆವಾಗ ಜಾಸ್ತಿ ಇದಿರುತ್ತೆ, ಮೋಟಿವೇಶನು. ಆ ಟೀಮ್ಗೋಸ್ಕರ ಆಡಬೇಕಂತ ಒಂದು ಸ್ಪಿರಿಟ್ ಇರುತ್ತೆ. ಸೊ ಇಲ್ಲ, ಅದು ಓವರಾಲ್ ಆಗಿ ನೀವು ಬ್ಯಾಟಿಂಗಲ್ಲಿ ತಪ್ಪಾಯಿತು, ಆಮೇಲೆ ಬೌಲಿಂಗಲ್ಲಿ ತಪ್ಪಾಯಿತು ಅಂತ ಹೇಳಿದ್ರಿ, ಲಾಸ್ಟಲ್ಲಿ ಫಾರ್ಮ್ ಹೋಯ್ತು ಅಂತ ಹೇಳಿದ್ರಿ. ಸೊ ಅದು ಬಿಟ್ಟು ಯಾವೆಲ್ಲ ಪ್ಲೇಯರ್ಸ್ ಯೂಸ್ಲೆಸ್, ಅಂದರೆ ಅಷ್ಟು ಬೇಕಾಗಿಲ್ಲ ನಮ್ಮ RCB ಟೀಮ್ಗೆ ಅಂತ ಅನಿಸ್ತಾರೆ? ಆ ಥರ ಯಾರು ಅನಿಸಿಲ್ಲ. ದೇವದತ್ ಪಡಿಕ್ಕಲ್ ಅವ್ರು ಅನಿಸಿಲ್ವಾ? ಅದು ಅನಿಸಿಲ್ಲ. ಅದು ಬ್ಯಾಟ್ ಟೈಮ್ ಅವ್ರದ್ದು, ಫಾರ್ಮ್ ಇಲ್ಲ. ಸೊ ಅದೇನು ಮಾಡೋಕ್ಕಾಗಲ್ಲ. ಪ್ಲಸ್ ಹೋಮ್ ಇಲ್ಲಿ ಸ್ಟೇಡಿಯಮಲ್ಲಿ ಬೆಂಗಳೂರಲ್ಲಿ ವಿನ್ ಪರ್ಸೆಂಟೇಜ್ ಕಮ್ಮಿ ಇದೆ, 40% ಇದೆ. ಇವಾಗ ಯೂಶಲಿ ಹೋಮ್ ಗ್ರೌಂಡ್ ಅಂದರೆ ಎಲ್ಲರಿಗೂ ತುಂಬ ಚೆನ್ನಾಗಿ ಆಡ್ತಾರೆ ಪ್ಲೇಯರ್ಸ್. ಬಟ್ ನಮ್ಮವರು ಹೋಮ್ ಗ್ರೌಂಡಲ್ಲೇ ಚೆನ್ನಾಗಿ ಆಡಲ್ಲ, ಬೇರೆ ಎಲ್ಲ ಕಡೆ ಆಡ್ತಾರೆ. ಯಾಕೆ? ಕರ್ನಾಟಕ ಪ್ಲೇಯರ್ಸ್ ಅಷ್ಟಿಲ್ಲ ಅಲ್ಲ, ಅದು ಸೆಟ್ ಆಗಬೇಕು. ಪ್ಲೇಯರ್ಸ್ ಗೊತ್ತಿದ್ರೆ, ಇವಾಗ KL ರಾಹುಲ್ ನೋಡಿ, ಲಾಸ್ಟಲ್ಲಿ ಗೆದ್ದಾದ್ಮೇಲೆ ನಂದೇ ಗ್ರೌಂಡ್ ಅಂತ ಟೆರಿಟರಿ ಥರ ಮಾರ್ಕ್ ಮಾಡಿದ್ದಾನೆ. ಅದು ಖುಷಿ ಆಯ್ತಾ ನಿಮಗೆ? ಅದು ನೋಡಿ ಖುಷಿ ಆಯ್ತು ಆ್ಯಕ್ಚುಲಿ. ನಾನು 2022ವರೆಗೂ ಬರೀ RCBನೇ ಸಪೋರ್ಟ್ ಮಾಡ್ತಿದ್ದೆ. ಆದರೆ ಸಡನ್ನಾಗಿ GT 2022ಅಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ರು. ಅವಾಗ ನಾನು 2023ಅಲ್ಲಿ GT ಆಗುತ್ತೆ, ಮತ್ತು 2024ಅಲ್ಲಿ CSK ಆಗುತ್ತೆ. ಯಾಕಂದರೆ ನಮ್ಮ ಅಣ್ಣನೂ ಸಪೋರ್ಟ್ ಮಾಡ್ತಿದ್ದ. ಇಯರ್ ಮತ್ತೆ ಈಗ RCBಗೆ ಬಂದೆ. ಯಾಕೆ RCBಗೆ ಬಂದೆ? ಯಾಕಂದರೆ ನಂಗೆ ರಜತ್ ಬದ್ದೇದಾರ್ ಕ್ಯಾಪ್ಟನ್ ಆಗಕ್ಕೆ ಇಷ್ಟ. ಹೌದಾ? RCBನಲ್ಲಿ ನಿಂಗೆ ಇಷ್ಟ ಆಗದಿರೋದೇನು?
ಅವರು ಬೌಲಿಂಗ್ ಚೆನ್ನಾಗಿ ಮಾಡಲ್ಲ. ಭುವನೇಶ್ವರ್ ಏನೋ ಮ್ಯಾಜಿಕ್ ಮಾಡ್ತಾನೆ. ದಯಾಲ್ ಸ್ವಲ್ಪ, ಬಟ್ ಹ್ಯಾಸಲ್ವುಡ್ ತುಂಬ ಅಂದರೆ ತುಂಬ ಮ್ಯಾಜಿಕ್ ಮಾಡ್ತಾನೆ. KL ರಾಹುಲ್ ಅವ್ರನ್ನ RCB ಅವ್ರು ತಗೊಂಡಿಲ್ಲ, ಬೇಜಾರಾಯ್ತಾ? ಹೌದು, ನಾನು ಮತ್ತೆ ನಮ್ಮಪ್ಪ ಹೇಳ್ತಾ ಇದ್ವಿ ಅವ್ರಿಗೆ ಟಿವಿಯಲ್ಲಿ ತಗೊಳ್ಳಿ ಅಂತ, ಆದರೆ ತಗೊಳ್ಳಿಲ್ಲ. DC ಅವರೇ ತಗೊಂಡ್ಬಿಟ್ರು. KL ರಾಹುಲ್ ಅವ್ರ ಆಟ ಈಗ ಅನಿಸ್ತು? ಸಖತ್ತಾಗಿ ಆಡಿದ್ರು KL ರಾಹುಲ್. ಹೋಮ್ ಗ್ರೌಂಡ್ ನಲ್ಲಿ ಗೆದ್ದಿದ್ದಾರೆ. ಇವಾಗ RCB ಸೋತಿದ್ ಬೇಜಾರಾಯ್ತಾ? KL ರಾಹುಲ್ ಅವರು ಚೆನ್ನಾಗಿ ಆಡಿದ್ ಖುಷಿ ಆಯ್ತಾ? RCB ಸೋತಿದ್ ಬೇಜಾರಾಯ್ತು.